ಇರ್ಬೋದಿಲ್ಲ, ಅವರೆಲ್ಲ ಕರ್ಕೊಂಡ್ಬಂದು ಮೊದಲು ಹುಡುಗರು ಭಾಳ ಬರ್ತಿದ್ರು, ಈಗ ಹುಡುಗಿಯರು ಭಾಳ ಬರ್ತಾರೆ. ಸೊ ಅವ್ರನ್ನೆಲ್ಲ ಕರ್ಕೊಂಡ್ಬಂದು 3 ತಿಂಗಳೊಳಗೆ ಅವ್ರಿಗೆ ಟ್ರೈನಿಂಗ್ ಕೊಟ್ರೆ ಒಂದು ಸ್ವಲ್ಪ ಕಂಪ್ಯೂಟರು, ಒಂದು ಸ್ವಲ್ಪ ಕಾನ್ಫಿಡೆನ್ಸು, ಇಂಗ್ಲೀಷ್ನ ಮಾತಾಡಲಿಕ್ಕೆ, ಇಂಟರ್ವ್ಯೂ ಸ್ಕಿಲ್ಸು, ಅಂದರೆ ಸಾಫ್ಟ್ ಸ್ಕಿಲ್ಸ್ ಅಂತಾರೆ, ಅಂದರೆ ಎಬಿಲಿಟಿ ಟು ಕಮ್ಯುನಿಕೇಟ್ ಮಾಡಿದರೆ ಮೋರ್ ದೆನ್ 90% ಆಫ್ ದೆಮ್ ಆರ್ ಗೆಟಿಂಗ್ ಜಾಬ್ಸ್. ಇಲ್ಲಿ ತನಕ ಒಂದು 25,000 ಹುಡುಗರು ನಮ್ಮ ಪ್ರೋಗ್ರಾಮ್ನಿಂದ ಹೋಗಿ ಕೆಲಸ ಹಿಡಿದಾರೆ. ಅಂದ್ರೆ ನೋಡ್ರಿ, ಅವರು 2.5 to 4 ಲಕ್ಷ ರೂಪಾಯಿ ಕಳಿಸ್ತಾರೆ ಸುಮಾರು ವರ್ಷಕ್ಕೆ. ಅಂದ್ರೆ 25,000 ಟೈಮ್ಸ್ ಇದು ಮಲ್ಟಿಪ್ಲೈ ಮಾಡಿದ್ರೆ ಇಟ್ಸ್ ಕ್ಲೋಸ್ ಟು 1,000 crore a year payroll now, right? So it shows that these people are very capable. People are hungry. They're willing to work hard, but they just lack a little bit of that polish. So we do that little bit of polish in the campus here. ಆದ್ರೆ ಇದು ಈಗ ಕ್ಯಾಂಪಸ್ ಬಿಲ್ಡ್ ಮಾಡೋದು, ಅವ್ರು ಕರ್ಕೊಂಡ್ ಬರೋದು ಎಲ್ಲ ಅದು ಸ್ಕೇಲ್ ಆಗೋದು. ಯಾಕಂದ್ರೆ ಇಂಥವು ಎಷ್ಟು ಬಿಲ್ಡ್ ಮಾಡೋದು ನೀವು ಅದಲ್ಲ. ಅದಕ್ಕೆ ಒಂದು 6-7 ವರ್ಷದ ಹಿಂದೆ ನಾವೇನ್ ಮಾಡಿದ್ವಿ ಅಂದ್ರೆ, ನಾವಿಲ್ಲಿ ಅವ್ರು ಕರ್ಕೊಂಡ್ ಬರೋ ಬದ್ಲಿ ನಾವ ಕಾಲೇಜಿಗೆ ಹೋಗಿ ಅಲ್ಲೇ ಮಾಡೋಣ ಅಂತ. ಅದಕ್ಕೆ ಏನ್ ಮಾಡ್ತೇವಿ ಅಂತಂದ್ರೆ, ಒಂದು 7 ವರ್ಷದಿಂದ ಏನ್ ಶುರು ಮಾಡಿದ್ವಿ, ಈ ಪ್ರೋಗ್ರಾಮ್ ಅದ. ಇನ್ ಅಡಿಷನ್ ಟು ದಿಸ್ ಪ್ರೋಗ್ರಾಮ್, we go to the colleges, and the colleges were very welcoming. They give us the room, facilities and everything else. If they don't have a computer, we set up the computers, because computers are very important for what we do. And then we teach in the colleges after the college hours, 3 to 5 p.m. It's not a part of the college program, but 5ನೇತ 6ನೇತ 7ನೇತ 8ನೇತಕ ಅಂದ್ರೆ ಮನುಷ್ಯ ಅದು ಏನ್ ಬರಂಗಿಲ್ಲ ಅಂತ ತಿಳ್ಕೊಂಡಿರ್ತಾನಲ್ಲ, ಅದನ್ನ ಅವ್ನು ಮಾಡಿಬಿಟ್ಟಂದ್ರೆ ಕಾನ್ಫಿಡೆನ್ಸ್ ಭಯಂಕರ ಆಗ್ಬಿಡ್ತದೆ. ಯಾಕಂದ್ರೆ ನಮ್ಗೆ ಗೊತ್ತಿದ್ದಪ್ಪ ನಾನು ಮಾಡಿ ಬರ್ತದ ಅಂತ. ಹಳ್ಳಿ ಒಳಗೆ ಅವ್ರಿಗೆ ಇಂಗ್ಲಿಷ್ ಮಾತಾಡಬೇಕು ಅಂತಂದ್ರೆ ಒಂದು ದೊಡ್ಡದು, ಐ ಮೀನ್ ಇಟ್ಸ್ ಲೈಕ್ aspirational thing, and I don't think anybody believes that they will ever be able to speak English. ಈ ಪ್ರೋಗ್ರಾಮ್ ನಾವೇನ್ ಮಾಡ್ತೀವಿ ಅಂದ್ರೆ, ಅವರಿಗೆ ಲೈಫ್ ಸ್ಕಿಲ್ ಕಲಿಸ್ತೀವಿ, ಆಮೇಲೆ ಇಂಗ್ಲಿಷ್ ಮಾತಾಡ್ಲಿಕ್ಕೆ ಕಲಿಸ್ತೀವಿ. ನೀವು ಹೋಗಿ ಹುಡುಗರು ನೋಡಿದ್ರೆ 6 ತಿಂಗಳಿಗೆ ಅಂದ್ರೆ ಅಗ್ದಿ ಜೋರ್ ಇಂಗ್ಲಿಷ್ ಮಾತಾಡ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ, ಅಂಡ್ ವೆರಿ ಕಾನ್ಫಿಡೆಂಟ್. ಇಫ್ ಯು ಗೋ ಟು ದರ್ ಕ್ಲಾಸ್ and you say, do you have any questions, ಎಲ್ಲ ಕೈ ಮೇಲೆ ಹೋಗ್ತಾವ, and that's the NEP ಅಂದ್ರೆ ಏನು, ಸುಮ್ಮನೆ ಹಂಗ ಪ್ಯಾಸಿವ್ ಆಗಿ ಕೂತ್ಕೊಂಡು ಟಿವಿ ನೋಡಿದಾಗ ನೋಡಿ 1 ತಾಸು ಮನೆಗೆ ಹೋಗ್ತಾರಲ್ಲ, ಅದು ಕರೆಂಟ್ ನಮ್ಮ ಎಜುಕೇಶನ್ ಹಂಗಲ್ಲ. ಬಟ್ ದಿಸ್ SIV ಸ್ಟೂಡೆಂಟ್ಸ್ ಆರ್ ಏಬಲ್ ಟು ಬಿ ವೆರಿ ಕ್ಯೂರಿಯಸ್, ಬಿ ವೆರಿ not be afraid of failure, not be afraid of making mistakes when they speak. And so our confidence ಏನಂದ್ರೆ, ಅದು 5ನೇತ 6ನೇತ 7ನೇತ 8ನೇತಾಗ ನಾವು ತರಿಸ್ಬಿಟ್ವಿ ಅಂತಂದ್ರೆ ಮುಂದೆ ತಾವ ಕಲ್ಕೋತಾರೆ. ಸೊ ಅವ್ರ ಕಾಲೇಜಿಗೆ ಬಂದಾಗ they'll be ready for all this new education, NEP ಅಂತಲ್ಲ. ಸೊ ಆ ಪ್ರೋಗ್ರಾಮ್ದಾಗ ಹೆಂಗ್ ಮಾಡ್ತೀವಿ ಅಂದ್ರೆ, ನಾವು ಸುಮಾರು ಒಂದು 200 ಹಳ್ಳಿ ಒಳಗೆ ನಾವು ಮಾಡಿರ್ತೀವಿ ಪ್ರೋಗ್ರಾಮು. ಆದ್ರೆ ನಮ್ಮ ದೊಡ್ಡ ದೇಶ 650,000 ಹಳ್ಳಿ, 200 ಏನಲ್ಲ, ಎಲ್ಲಿಗೂ ಹತ್ತದದು. ಅದಕ್ಕೆ ನಾವು ಹೋದ ವರ್ಷದಿಂದ ಏನ್ ಮಾಡಿರ್ತೀವಿ ಅಂತಂದ್ರೆ, ನಾವ ಮಾಡೋ ಬದ್ಲಿ ನಮ್ಮ ಪಾರ್ಟ್ನರ್ಸಿಗೂ ಈ ಕರಿಕಲಮ್ ಕೊಟ್ಟು, ಅವ್ರ ಟ್ರೈನಿಂಗ್ ಕೊಟ್ಟು, ನೀವು ಮಾಡ್ರಿ ಅಂತ ಹಂಗೆ ಮಾಡಿ ಹೋದ ವರ್ಷ 200 ಹಳ್ಳಿ ಮಾಡಿದ್ವಿ. ಈ ವರ್ಷ 400 ಹಳ್ಳಿ ಮಾಡ್ತೀವಿ. ಹಿಂಗೆ ಬೆಳ್ಕೋತ ಹೋಗ್ತದದು. ಆಮೇಲೆ ಕೆಲವೊಂದು ಸಂಸ್ಥಾದೊಳಗೆ ಭಾಳ ಸಾಲಿವ. ಈಗ ರಾಯಟ್ ಅಂತ ಹೇಳಿ ಒಂದು ಸಂಸ್ಥಾದ ಮಹಾರಾಷ್ಟ್ರದೊಳಗೆ, ಕೊಲ್ಲಾಪುರದಾಗ ಇದ್ದಿದ್ದು, ಅವರು 750 ಸಾಲಿವ. ಅವರು ಮೊದಲೇ ವರ್ಷ 10 ಮಾಡಿದ್ರು, ಈ ವರ್ಷ 60 ಮಾಡಿದ್ರು, ಮುಂದಿನ ವರ್ಷ ಅವರು 106 ಸಾಲಿ ಮಾಡಬೇಕು ಅಂತಂದ್ರೆ, ನಾವೇನಿಲ್ಲ ಎಕ್ಸ್ಪೆರಿಮೆಂಟ್ ಮಾಡೇವಲ್ಲ, ಇದು ಪೆನೆಟ್ರೇಟ್ ಆಗ್ಬೇಕಂತಂದ್ರೆ ಹಂಗ ಪಾರ್ಟ್ನರ್ ಇದ್ದ ಮಂದಿ ಸಾಲಿ ಭಾಳಿದ್ದವರು, ಆಮೇಲೆ ನವೋದಯ ಸಾಲಿ, ಮೊರಾರ್ಜಿ ಸಾಲಿ, ಕಸ್ತೂರ್ಬಾ ಸ್ಕೂಲು, ಇವೆಲ್ಲ ಏನವಲ್ಲ, ಅವರೆಲ್ಲಾನು ಸೇಮ್ ಅಪ್ರೋಚ್ ತಗೊಂಡ್ರಂದ್ರೆ they are seeing the impact, and now they are really inviting us to come and do those things.